ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಇತ್ತೀಚಿನ ಕಾಲದಲ್ಲಿ ಟೆಕ್ನಾಲಜಿ ವೇಗವಾಗಿ ಬೆಳೀತಾ ಇರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ನಲ್ಲೂ ದೊಡ್ಡ ಬದಲಾವಣೆಗಳಾಗ್ತಾ ಇದೆ. ಜನ ಭವಿಷ್ಯದ ಬಗ್ಗೆ ಹೆಚ್ಚು ಎಚ್ಚರ ವಹಿಸ್ತಾ ಇದ್ದಾರೆ, ಹೂಡಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಮೊದಲು ಬ್ಯಾಂಕ್ ಅಥವಾ ಚಿನ್ನದ ಅಂಗಡಿಗಳಿಗೆ ಹೋಗಿ ಹಣ ಹೂಡಿಕೆ ಮಾಡಬೇಕಾಗಿತ್ತು. ಆದ್ರೆ ಈಗ ಮೊಬೈಲ್ ಫೋನ್ ಹಾಗೂ ಇಂಟರ್ನೆಟ್ನ ಸಹಾಯದಿಂದ ಮನೆಯಲ್ಲೇ ಕುಳಿತು ತುಂಬಾ ಈಸಿಯಾಗಿ ಹೂಡಿಕೆ ಮಾಡಬಹುದು. ಇಂತಹ ಹೊಸ ರೀತಿಯ ಹೂಡಿಕೆ ವ್ಯವಸ್ಥೆಯಲ್ಲಿ ಡಿಜಿಟಲ್ ಗೋಲ್ಡ್ ಕೂಡ ಪ್ರಮುಖ ಪಾತ್ರ ವಹಿಸಿದೆ. ಅದರಲ್ಲಿ ಸಾಕಷ್ಟು ಜನಪ್ರಿಯವಾದ ಅಪ್ಲಿಕೇಶನ್ಸ್ಗಳಿದೆ. ಇದೊಂದು ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು, ಇದರ ಮೂಲಕ ಜನರು ಅತಿ ಕಡಿಮೆ ಹಣದಿಂದಲೇ ಚಿನ್ನವನ್ನ ಖರೀದಿಸಬಹುದಾಗಿದೆ. ಉದಾಹರಣೆಗೆ 10 ರೂಪಾಯಿ, 20 ರೂಪಾಯಿ ಅಥವಾ 50 ರೂಪಾಯಿ ಹೀಗೆ ಸಣ್ಣ ಮೊತ್ತದಿಂದಲೇ ಡಿಜಿಟಲ್ ರೂಪದಲ್ಲಿ ಚಿನ್ನವನ್ನ ಖರೀದಿಸೋದಕ್ಕೆ ಸಾಧ್ಯ ಇದೆ. ಈ ಅಪ್ಲಿಕೇಶನ್ ನಲ್ಲಿ ಹಣವನ್ನ ಸಾಮಾನ್ಯವಾಗಿ UPI ಮೂಲಕವಾಗಿ ಪಾವತಿಸಲಾಗುತ್ತೆ. ಬಳಕೆದಾರರು ಹಣ ಪಾವತಿಸಿದ ನಂತರ ಅದರ ಸಮಾನ ಪ್ರಮಾಣದ ಚಿನ್ನವನ್ನ ಡಿಜಿಟಲ್ ರೂಪದಲ್ಲಿ ಅವರ ಖಾತೆಯಲ್ಲಿ ತೋರಿಸುತ್ತೆ. ಕಂಪನಿಗಳ ಹೇಳಿಕೆ ಪ್ರಕಾರ ಈ ಚಿನ್ನವನ್ನ ಸುರಕ್ಷಿತವಾಗಿ ಸಂಗ್ರಹಿಸಿಡಲಾಗುತ್ತೆ. ನಂತರ ಬಳಕೆದಾರರು ತಮ್ಮ ಚಿನ್ನವನ್ನ ಹಣವಾಗಿ ಮಾರಾಟ ಮಾಡಬಹುದು ಅಥವಾ ಅಗತ್ಯ ಇದ್ರೆ ನಿಜವಾದ ಚಿನ್ನವಾಗಿ ಅಂದ್ರೆ ಫಿಸಿಕಲ್ ಗೋಲ್ಡ್ ಪಡಿಬಹುದು ಅಂತ. ಈ ಕೆಲವೊಂದು ಆಪ್ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯವಾಗಿದೆ. ಅದಕ್ಕೆ ಕೆಲವು ಪ್ರಮುಖ ಕಾರಣಗಳು ಕೂಡ ಇದೆ. ಮೊದಲನೇದಾಗಿ ಕಡಿಮೆ ಹಣದಿಂದ ಚಿನ್ನ ಖರೀದಿಸಲು ಅವಕಾಶ ಇರೋದು. ಎರಡನೇದಾಗಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸುಲಭವಾಗಿ ಹೂಡಿಕೆ ಮಾಡಬಹುದು. ಮೂರನೇದಾಗಿ ಪ್ರತಿದಿನ ಸ್ವಲ್ಪ ಹಣ ಉಳಿಸಿ ಚಿನ್ನ ಖರೀದಿಸುವ ವ್ಯವಸ್ಥೆ ಈ ಅಪ್ಲಿಕೇಶನ್ ನಲ್ಲಿ ಲಭ್ಯವಾಗಿರುತ್ತೆ. ಈ ಕಾರಣಗಳಿಂದ ಭಾರತದಲ್ಲಿ ಲಕ್ಷಾಂತರ ಜನ ಈ ಅಪ್ಲಿಕೇಶನ್ ಬಳಸೋದಕ್ಕೆ ಆರಂಭಿಸಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಸುಮಾರು ಕೋಟಿಯಷ್ಟು ಜನ ಈ ಅಪ್ಲಿಕೇಶನ್ಸ್ಗಳಲ್ಲಿ ಖಾತೆ ತೆಗೆದಿದ್ದಾರೆ. ಇತ್ತೀಚೆಗೆ ಕೆಲ ಆಪ್ಗಳ ಕುರಿತು ಅನುಮಾನಗಳು ವ್ಯಕ್ತವಾದ ಕಾರಣ ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು CID ತನಿಖೆ ಆರಂಭಿಸಿದೆ. ಕೆಲವು ಅಧಿಕಾರಿಗಳ ಪ್ರಕಾರ ಈ ಡಿಜಿಟಲ್ ಗೋಲ್ಡ್ ಯೋಜನೆ ಸರ್ಕಾರದ ನಿಯಂತ್ರಣದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಕರಣವನ್ನ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಆಕ್ಟ್ ಅಡಿಯಲ್ಲಿ ಪರಿಶೀಲಿಸಲಾಗ್ತಾ ಇದೆ. ಈ ಕಾಯ್ದೆಯ ಪ್ರಕಾರ ಜನರಿಂದ ಹಣ ಸಂಗ್ರಹಿಸುವ ಯಾವುದೇ ಯೋಜನೆ ಸರ್ಕಾರದ ನಿಯಂತ್ರಣದಲ್ಲೇ ಇರಬೇಕು. ಪೊಲೀಸ್ ತನಿಖೆಯ ಪ್ರಕಾರ ಈ ಕೆಲ ಆಪ್ ಮುಖಾಂತರ ಜನರು ಸುಮಾರು 100 ಕೋಟಿ ಹಣ ಸಂಗ್ರಹವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ದೊಡ್ಡ ಮೊತ್ತ ಆಗಿರೋದ್ರಿಂದ ಸರ್ಕಾರ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಶೀಲಿಸ್ತಾ ಇದೆ. ಈ ಪ್ರಕರಣದ ಕುರಿತು ಕರ್ನಾಟಕ ಹೈಕೋರ್ಟ್ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದೆ. ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಪರಿಶೀಲನೆ ನಡೆಸಬೇಕು ಅಂತ ಹೇಳಿದೆ. ನೋಡಿ, ಡಿಜಿಟಲ್ ಗೋಲ್ಡ್ ಹೂಡಿಕೆಯಲ್ಲಿ ಕೆಲವು ಅಪಾಯಗಳು ಕೂಡ ಇದೆ. ಅದೇನು ಬನ್ನಿ ನೋಡೋಣ. ಎಲ್ಲ ಕಂಪನಿಗಳು ಸರ್ಕಾರದ ನೇರ ನಿಯಂತ್ರಣದಲ್ಲಿ ಇರೋದಿಲ್ಲ. ಕಂಪನಿಗೆ ಸಮಸ್ಯೆ ಉಂಟಾದ್ರೆ ಹಣ ಹಿಂಪಡೆಯೋದಕ್ಕೆ ತೊಂದರೆ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಚಿನ್ನದ ಬೆಲೆ ಬದಲಾವಣೆಗಳಿಂದಾಗಿ ನಷ್ಟ ಉಂಟಾಗಬಹುದು. ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿ ತಿಳಿದುಕೊಳ್ಳದೇ ಇದ್ರೆ ಸಮಸ್ಯೆ ಎದುರಾಗಬಹುದು. ಯಾವುದೇ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ಹಣ ಹೂಡಿಕೆ ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋದು ಅಗತ್ಯ. ಸರ್ಕಾರದ ಅನುಮತಿ ಇದೆಯಾ, ಕಂಪನಿ ವಿಶ್ವಾಸಾರ್ಹವಾಗಿದೆಯಾ ಅನ್ನೋದನ್ನ ಪರಿಶೀಲಿಸೋದು ಅತ್ಯಂತ ಮುಖ್ಯ. ಒಟ್ನಲ್ಲಿ ನೋಡಿದ್ರೆ ಈ ಆಪ್ಗಳು ಜನರಿಗೆ ಡಿಜಿಟಲ್ ರೂಪದಲ್ಲಿ ಚಿನ್ನ ಖರೀದಿಸುವ ಹೊಸ ಅವಕಾಶವನ್ನ ಕೊಟ್ಟಿದೆ. ಆದರೆ ಅದರ ಕಾರ್ಯವಿಧಾನದ ಬಗ್ಗೆ ಕೆಲವು ಅನುಮಾನಗಳು ಮೂಡಿರುವ ಕಾರಣ ಸರ್ಕಾರ ಮತ್ತು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸುಮಾರು ಕೋಟಿಯಷ್ಟು ಬಳಕೆದಾರರು ಮತ್ತು 100 ಕೋಟಿ ಹಣ ಇರೋದ್ರಿಂದ ಈ ವಿಷಯ ಬಹಳ ಗಂಭೀರವಾಗಿ ಪರಿಗಣಿಸಲಾಗಿದೆ. ಹಾಗಾಗಿ ನೀವು ನಿಮ್ಮ ಹಣವನ್ನ ಎಲ್ಲಾದ್ರೂ ಹಾಕ್ತಾ ಇದ್ದೀವಿ ಅಂದ್ರೆ ಎಚ್ಚರ ವಹಿಸಿ, ಹುಷಾರಾಗಿರಿ.